ಶ್ರೀಪಾದ್ ಭಟ್ ಅವರೇ, ಒಂದ್ ದೊಡ್ಡ ಅವ್ಯವಹಾರ ಆಗಿದೆ. ಎಷ್ಟೇ ಮುಚ್ಚಿಡಬೇಕು ಅಂತಂದ್ರೂ ಕೂಡ ಅದನ್ನ ಮುಚ್ಚಿಡೋದಕ್ಕೆ ಸಾಧ್ಯ ಆಗಿಲ್ಲ. ಅದೆಲ್ಲವೂ ಒಂದೊಂದಾಗಿ ಹೊರಗಡೆ ಬರ್ತಿದೆ. ಕೋಟ್ಯಾಂತರ ರೂಪಾಯಿಗಳಲ್ಲಿ ದೇಣಿಗೆ ಅವ್ಯವಹಾರ ನಡೆದಿರೋದು ಸಾಬೀತಾಗಿದೆ. ಎಷ್ಟು ಕೋಟಿ ಅನ್ನೋದನ್ನ SIT ತನ್ನ ವರದಿಯಲ್ಲಿ ಸಲ್ಲಿಸಬೇಕಿದೆ. ಆದ್ರೆ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ವಿರುದ್ಧ ನಾವು ಅವ್ರ ಪರವಾಗಿ ವಕಾಲತ್ ಹಾಕೋದಿಲ್ಲ ಅಂತ ವಕೀಲರು ಹೇಳ್ತಿದ್ದಾರೆ. VHP ಪ್ರತಿಕ್ರಿಯಿಸಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಡಿಫೆನ್ಸ್ ಅನ್ನ ಹೇಳೋದಕ್ಕೆ ಕಾನೂನಲ್ಲಿ ಅವಕಾಶ ಕೊಡ್ಬೇಕಿತ್ತು, ತಪ್ಪು ಅಂತ ಹೇಳ್ತಿದ್ದಾರೆ. ಮತ್ತೆ ಯಾರು ಇದ್ರ ಬಗ್ಗೆ ನಿಜವಾಗಿ ಪ್ರತಿಕ್ರಿಯಿಸಬೇಕಾಗಿತ್ತು ಇಲ್ಲಿ ತನಕ ಪ್ರತಿಕ್ರಿಯಿಸ್ತಾ ಇಲ್ಲ. ಇದೆಲ್ಲದ್ರ ಬಗ್ಗೆ ತಾವು ಇದನ್ನ ಯಾವೆಲ್ಲ ದೃಷ್ಟಿಕೋನದಿಂದ ನೋಡ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೊದಲಿಗೆ ಇದಕ್ಕೆ ಒಂದು 4 ಆಂಗಲ್ಗಳಿದಾವೆ. ಕೇವಲ ಆರ್ಥಿಕ ಭ್ರಷ್ಟಾಚಾರ ಮಾತ್ರ ಇಲ್ಲ. ಇದಕ್ಕೊಂದು ರಾಜಕೀಯ ಆಂಗಲ್ ಇದೆ, ಇದಕ್ಕೊಂದು ಐಡಿಯಾಲಜಿಕಲ್ ನೆರೇಷನ್ ಇದೆ, ಇದಕ್ಕೊಂದು ಬ್ರಾಹ್ಮಣಿಕಲ್ ವ್ಯವಸ್ಥೆಯ ನೆರೇಷನ್ ಇದೆ. ಇವೆಲ್ಲವನ್ನು ನೋಡ್ಬೇಕಾಗತ್ತೆ. ಈಗ ಬಂಧಿತರಾಗಿರುವವ್ರಿಗೆ ಮಾತ್ರ FIR ಹಾಕಿದ್ದಾರೆ. ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಮೇಲೆ FIR ಹಾಕಿಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಯಾಕೆ ಅವ್ರ ಮೇಲೆ FIR ಹಾಕಿಲ್ಲ ಒಂದ ಪ್ರಶ್ನೆ. ಬಂಧಿತರಾಗಿರೋ ಹೆಸರುಗಳು ನೋಡಿ: ಅವಿನಾಶ್ ಶುಕ್ಲಾ, ಅನುಕಲ್ಪ್ ಮಿಶ್ರಾ, ಲವಕುಮಾರ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ್, ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು. ಇಬ್ರು ಯಾದವ್ ಬಿಟ್ರೆ ಮಿಕ್ಕಿದವರೆಲ್ಲ ಬ್ರಾಹ್ಮಣರು. ಅಂದ್ರೆ ಈ ರಾಮ ಜನ್ಮಭೂಮಿ ಶುರು ಮಾಡಿದ್ದು RSS. ಅಂದ್ರೆ ನಾವು ಮತ್ತೆ ಐಡಿಯಾಲಜಿಗಳು ಹೋಗ್ತಾ ಇರೋದು. ಇದು ಬ್ರೈನ್ ಚೈಲ್ಡ್ ಆಫ್ RSS. ಇದಕ್ಕೊಂದು ಐಡಿಯಾಲಜಿಕಲ್ ತುಂಬಿದ್ದು RSS. ಈ ಹಿಂದೂ ದೇವರು ರಾಮನ ವಿರುದ್ಧ ಮುಸ್ಲಿಮರ ಬಾಬರ್ನ ಎತ್ಕಟ್ಟಿದ್ದು ಆ ಐಡಿಯಾಲಜಿ. ಅದೊಂಥರ ರಾಜ ಪುರೋಹಿತರ ತರ ಕೆಲಸ ಮಾಡ್ತು, ಬಿತ್ತಾ ಹೋಯ್ತು. ಈ ತರ ಇದೆ, ಅದನ್ನ ರೊಚ್ಚಿಗೆಬ್ಸ್ಬಿಟ್ಟು ಅದಕ್ಕೊಂದು ಆಂದೋಲನ ಕಟ್ಟಿದ್ದು ಅದರ ಒಂದು ಮಿಲಿಟೆಂಟ್ ಅಂಗವಾದಂತ VHP, ವಿಶ್ವ ಹಿಂದೂ ಪರಿಷತ್. ಈಗೇನ್ ಇವರಿಬ್ರು ಚಂಪಕ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಇದ್ದಾರೆ, ಅವರು ನೇರವಾಗಿ RSS VHPಗೆ ಸೇರಿದವಂತವ್ರು. ಅದ್ರ ಬಗ್ಗೆ ಎಲ್ಲಾ ಗೊತ್ತಿರುವಂತದ್ದು. ಅಂದ್ರೆ ಮೂವ್ಮೆಂಟ್ ನ ಬಿತ್ತಿದ್ದು ಐಡಿಯಾಲಜಿಕಲಿ RSS. ಅದನ್ನ ಒಂದು ಚಳುವಳಿಯಾಗಿ ಕಟ್ಟೋದಕ್ಕೆ VHP ನ ಬಳಸ್ಕೊಳ್ತು. ಅದೊಂದು ಮಿಲಿಟೆಂಟ್ ಚಳುವಳಿಯಾಗಿ. ಅಂದ್ರೆ RSS ಬಿತ್ತೋದಕ್ಕೆ, ಬುದ್ಧಿಯಲ್ಲಿ ತುಂಬೋದಕ್ಕೆ ಒಂದು ಬ್ರಾಹ್ಮಣರ ಒಂದು ಒಕ್ಕೂಟ ಇತ್ತು ಅಲ್ಲಿ. ಆದ್ರೆ ಬೀದಿಗಳಲ್ಲಿ ಹೋರಾಟ ಮಾಡೋದಕ್ಕೆ, ಕಾದಾಳುಗಳಿಗೆ ಬಳಕೆ ಆಗೋದಕ್ಕೆ, ಬಾಣಗಳಾಗಿ ಬಳಕೆ ಆಗೋದಕ್ಕೆ, ಅರೆಸ್ಟ್ ಆಗೋದಕ್ಕೆ, ಸಾಯೋದಕ್ಕೆ, ಹಲ್ಲೆ ಆಗೋದಕ್ಕೆಲ್ಲ ಶೂದ್ರರನ್ನ, ಆದಿವಾಸಿಗಳನ್ನ, ದಲಿತರನ್ನ, ಅತಿಶೂದ್ರನ್ನ ಬಳಸ್ಕೊಂಡ್ರು. ಅದು VHP ಮತ್ತು ಬಜರಂಗ ದಳ. ಈ ಆಂಗಲ್ ನೋಡ್ಬೇಕು ನಾವು. ಇದೆಲ್ಲ ಆಯ್ತು. ದೇವಸ್ಥಾನವನ್ನು ಸುಪ್ರೀಂ ಕೋರ್ಟ್ ಒಂದು ವಿವಾದಾತ್ಮಕ ತೀರ್ಪು ಬಂತು. ಅದಾದ್ಮೇಲೆ ದೇವಸ್ಥಾನ ಟ್ರಸ್ಟ್ ಬಂತು. ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಬಂತು. ಅದರ ಸೆಕ್ರೆಟರಿ ಆಗ್ಬಿಟ್ಟು ಚಂಪತ್ ರಾಯ್ ಬಂದ್ರು, ಅವರು ಬ್ರಾಹ್ಮಣರು. ಅನಿಲ್ ಮಿಶ್ರಾ ಟ್ರಸ್ಟಿ ಆಗಿ ಅವರು ಬ್ರಾಹ್ಮಣರು. ಅಂದ್ರೆ ಹೋರಾಟ ಮಾಡೋದಕ್ಕೆ ದಲಿತರು ಮತ್ತು OBCಗಳು ಬೇಕಾಯ್ತು. ಅವರು ಜೀವ ತೆಂದ್ರು ರಾಮಭೂಮಿ ಚಳುವಳಿಗಳಲ್ಲಿ. ಸಾವಿರಾರು OBCಗಳು ಮತ್ತು ದಲಿತರ ಜೀವ ಹೋಯ್ತು. ಆದ್ರೆ ಒಮ್ಮೆ ಟ್ರಸ್ಟ್ ರಚನೆ ಆದ್ಮೇಲೆ ಅಲ್ಲಿ ಇರುವಂತವರೆಲ್ಲ ಬ್ರಾಹ್ಮಣರು. ಸೊ ಇದಕ್ಕೊಂದು ಈ ಸಾಮಾಜಿಕ ಆಂಗಲ್ ಕೂಡ ನೋಡ್ಬೇಕು ನಾವು. ಇದನ್ನ ನಾವು ಈ ನೆರೇಷನ್ ಹೇಳ್ಬೇಕಾಗತ್ತೆ. ಹೇಗೆ ಅನುಭವಿಸ್ತಾ ಇದ್ದಾರೆ ಅದರ ಈ ಇಡೀ ಟ್ರಸ್ಟ್ ನ ಫಲಾನುಭವಿಗಳು, ಆರ್ಥಿಕ ಭ್ರಷ್ಟಾಚಾರ ಫಲಾನುಭವಿಗಳು ಇವರೇ ಅಲ್ವಾ. ಸೊ ಇದನ್ನ ಮತ್ತೆ ನಾವು ಈ ನೆರೇಷನ್ ತರಬೇಕಾಗತ್ತೆ. ಹೇಗೆ ಒಂದು ಮುಂದುವರೆದ ಜಾತಿ, ಅನುಕೂಲವಂತ ಜಾತಿ ಇದೆಯಲ್ಲ, ಹೇಗೆ. ಒಂದೇ ನಿಮಿಷ. ಆದ್ರೆ ಈಗ ನಮ್ಗೆ ಒಂದು ತಪ್ಪು ಕಲ್ಪನೆ ಇದೆಯಲ್ಲ, ಏನಂತಂದ್ರೆ ಎಲ್ಲಾ ಭಯೋತ್ಪಾದಕರು ಮುಸ್ಲಿಮರಲ್ಲ, ಅಥವಾ ಮುಸ್ಲಿಮರೆಲ್ಲರೂ ಭಯೋತ್ಪಾದಕರಲ್ಲ, ಆದ್ರೆ ಎಲ್ಲಾ ಭಯೋತ್ಪಾದಕರು ಮುಸ್ಲಿಮರಂತ ಒಂದ್ ಹೆಂಗ್ ಹೇಳ್ತಾರೋ ತಪ್ಪಾಗಿ, ಅದೇ ರೀತಿ ಈಗ ಜಾತಿಗೆ ತಂದು ನಿಲ್ಸ್ಬಿಡ್ತೀರಾ? ನಾನು ಆ ತರದ ಒಂದು ಬೇಜವಾಬ್ದಾರಿ ಹೇಳಿಕೆ ನಾವ್ ಹೇಳಕ್ಕಾಗಲ್ಲ. ಅಡ್ವಾನಿ ಹೇಳ್ತಾರದ್ರೆ ನಾವ್ ಹೇಳಕ್ಕಾಗಲ್ಲ. ಎಲ್ಲಾ ಬ್ರಾಹ್ಮಣರು ಭ್ರಷ್ಟಾಚಾರಿಗಳಲ್ಲ, ಬ್ರಾಹ್ಮಣರೆಲ್ಲ ಭ್ರಷ್ಟಾಚಾರಿಗಳು ಅನ್ನೋ ತರದನ್ನ ನಮ್ಗೆ ಅಗತ್ಯ ಇಲ್ಲ. ಅದು ನಾವು ಕಟ್ಬೇಕಾಗಿರುವಂತ ನೆರೇಷನ್ ಐಡಿಯಾಲಜಿಕಲ್ ನೆರೇಷನ್, ಒಂದು ಪೊಲಿಟಿಕಲ್ ನೆರೇಷನ್. ನಮ್ ಮುಂದೆ ಇರುವಂತದ್ದು ಎರಡೇನೆ ಆಯ್ಕೆ ಇರುವಂತದ್ದು. ಯಾಕಂದ್ರೆ ಚರ್ಚೆ ಆಗ್ತಿರುವಂತದ್ದು ಎಕನಾಮಿಕ್ ಕರಪ್ಷನ್, ಆರ್ಥಿಕ ಭ್ರಷ್ಟಾಚಾರ. ಆದ್ರೆ ನಾವು ಕಟ್ಬೇಕಾಗಿರುವಂತದ್ದು ಸೈದ್ಧಾಂತಿಕ ಕಥನ ಮತ್ತು ಪಾಲಿಟಿಕಲ್ ರಾಜಕೀಯ ಕಥನ. ಏನು ಸೈದ್ಧಾಂತಿಕ ರಾಜಕೀಯ ಕಥನ ಅಂದ್ರೆ, BJP ಅಧಿಕಾರದಲ್ಲಿದೆ, ಸೈದ್ಧಾಂತಿಕವಾಗಿ RSS ಅಧಿಕಾರದಲ್ಲಿದೆ. ಇದು ಇಡೀ ರಾಮ ಜನ್ಮಭೂಮಿಯ ಚಳವಳಿಗೆ RSS ಮುಖ್ಯ ಕಾರಣ ಅಂತ ಅಂದ್ಮೇಲೆ ಈ ಭ್ರಷ್ಟಾಚಾರದ ಹಗರಣವನ್ನು ಕೂಡ RSS ಹೊತ್ಕೊಳ್ಬೇಕಾಗತ್ತೆ. ಬಹಳ ಸ್ಪಷ್ಟವಾಗಿದೆ ಅದು. ನನ್ನ ಸಂಬಂಧ, ಯಾಕಂದ್ರೆ ಇವತ್ತು ಟ್ರಸ್ಟ್ ನಲ್ಲಿ ಇರುವಂತ ಇದಾರೆ ಸರಿ, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಇದೆಯಲ್ಲ, ಆ ಟೆಂಪಲ್ ಏನ್ ಮ್ಯಾನೇಜ್ ಮಾಡ್ತಾ ಇದೆ ಸಂಪೂರ್ಣವಾಗಿ ನಾಮಿನೇಟೆಡ್ ಬೈ RSS.
RSS ಅಲ್ದಿರೋರನ್ನ ಇರಕ್ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವು ತನಿಖೆ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಮೆಂಬರ್ಸ್ ಆಫ್ RSS ಇರ್ಬೋದು, VHP ಇರ್ಬೋದು, ಅಥವಾ ಬೇರೆ ಬೇರೆ ಸಂಸ್ಥೆಗಳಿದಾವೆ, ಅವರೆಲ್ಲರೂ ಬಂದಲ್ಲಿ ತುಂಬಿಕೊಂಡಿದ್ದಾರೆ. ಹೀಗಾಗಿ RSS ಐಡಿಯಾಲಜಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು ಐಡಿಯಾಲಜಿ RSS ನ ಒಂದು ದೊಡ್ಡ ಒಂದು ತಂತ್ರಗಾರಿಕೆ ಇದು. ಪ್ರಿಯಾಂಕ್ ಖರ್ಗೆ ಅವ್ರು ಕೇಳ್ತಾ ಇದಾರಲ್ಲ, ರಿಜಿಸ್ಟ್ರೇಷನ್ ಮಾಡಿಸಿ ಇದೇ ಕಾರಣಕ್ಕೆ RSS ಎಲ್ಲಿಯೂ ನೋಂದಣಿ ಮಾಡ್ಕೊಳ್ಳೋದ್ರಲ್ಲಿ ಇರೋದ್ರಿಂದ ಅದೆಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಈಗ ನಾನು ನೋಂದಣಿ ಆಗಿಲ್ಲ, ನನ್ ಮೇಲೆ ಜವಾಬ್ದಾರಿ ಹೊರಿಸ್ತೀರಾ, ನನ್ನ ಸದಸ್ಯರಲ್ಲ, ಚಂಪತ್ರೆ ನನ್ನ ಸದಸ್ಯರಲ್ಲ, ಅನಿಲ್ ಮಿಶ್ರಾ ನನ್ನ ಸದಸ್ಯರಲ್ಲ, ನನ್ ಮೇಲೆ ಜವಾಬ್ದಾರಿ. ದಟ್ ಇಸ್ ಎ ಪ್ರಾಬ್ಲಮ್. ನಾವು ಮರಳಿ ಪಾಲಿಟಿಕ್ಸ್ ಹೋಗ್ಬೇಕಾಗಿರೋದು ಇಲ್ಲಿ. ಮತ್ತೆ ನಾವು ಇದನ್ನು ಉದಾಹರಣೆ ಕೊಟ್ಬಿಟ್ಟು ಇವರೆಲ್ಲಾ RSS ನಿಂದ ಬಂದಿರುವಂತವ್ರು, ಇವರೆಲ್ಲ VHP ಮೂಲಕ ಬಂದಿರುವಂತವ್ರು, VHP RSS ನ ಅಂಗಸಂಸ್ಥೆ. ಹೀಗಾಗಿ RSS ನೋಂದಣಿ ಈ ಕಾರಣಕ್ಕೆ ಆಗ್ಬೇಕಂತ ನಾವು ಪಾಲಿಟಿಕಲ್ ಮೂವ್ಮೆಂಟ್ ಕಟ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ RSS ಅಕೌಂಟಬಿಲಿಟಿ ಸಿಗೋದೇ ಇಲ್ಲ. ನೀವು ಕೋರ್ಟಿಗೆ ಹೋದ್ರು ಕೂಡ RSS ನ ನೀವು ಪ್ರಮುಖರನ್ನ ಕಟಕಟಕ್ಕೆ ತಲಗಕ್ಕಾಗ ಇವ್ರು ಯಾರು ಮೆಂಬರ್ ಅಲ್ಲ, RSS ನೋಂದಣಿ ಆಗಿಲ್ಲ. ಬಟ್ RSS ಇಸ್ ದ ಮೇನ್ ಕಲ್ಪ್ರಿಟ್ ಆಫ್ ದಿಸ್ ಟೋಟಲ್ ಸ್ಕ್ಯಾಂಡಲ್. ಕರೆಕ್ಟ್. ಅಂದ್ರೆ ನೀವೇನ್ ಹೇಳ್ತಾ ಇದೀರಿ, ನಾವು ಅನೇಕ ವರ್ಷಗಳಿಂದ ಹೋರಾಟ ಮಾಡಿದ್ವಿ, ಅದರ ಫಲ ಈಗ ಸಿಕ್ಕಿದೆ, ನಾವ್ ಅದರ ಕರ್ತೃಗಳು ಅಂತ ಹೇಳ್ಕೊಳ್ಳುವಾಗ ಅಲ್ಲಾಗಿರೋ ಅವ್ಯವಹಾರದ ನೈತಿಕ ಹೊಣೆಗಾರಿಕೆಯನ್ನು ಈ ಸಂಸ್ಥೆ ಹೊರಬೇಕನ್ನೋದು ತಮ್ಮ ವಾದ ಅಲ್ವಾ ಶ್ರೀಪಾದ್ ಭಟ್ರೆ? ಹೌದು ಹೌದು. ನೋಡಿ, 1980ರಲ್ಲಿ RSS ರಾಮ ಜನ್ಮ ಮೂವ್ಮೆಂಟ್ ಶುರು ಮಾಡ್ತು. VHP ಬಳಸ್ಕೊಂಡು 80ರ ದಶಕದಲ್ಲಿ ಧರ್ಮ ಸಂಸದ್ ಅಂತ ಸಮಾವೇಶಗಳನ್ನ ಮಾಡ್ತು. ಅದರಿಂದ RSS ಇದೆ. ಇಟ್ಟಿಗೆ ಚಳವಳಿ ಮಾಡಿದ್ದು VHP ಮತ್ತೆ ಅದರ ಸಂಸ್ಥೆಗಳು, ಅದರಿಂದ RSS ಇದೆ. ಎಲ್ಲದರಲ್ಲಿಯೂ RSS ಇದೆ. ಆದ್ರೆ ಇನಾಗ್ರೇಷನ್ ಬಲ್ಲಿ ಮಾತ್ರ ಮೋಹನ್ ಭಾಗವತ್ ಇರ್ತಾರೆ. ಈ ಉದ್ಘಾಟನೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಇರ್ತಾರೆ. ಅಷ್ಟಕ್ ಮಾತ್ರ ಅವರು ನೀವು ಆ ಉದ್ಘಾಟನೆ ನೀವು ಕೇಸ್ ಹಾಕಕ್ಕಾಗೋದಿಲ್ಲ. ಕೇಸ್ ಹಾಕೋದಲ್ಲಿ ಈ ತರ ಕರಪ್ಷನ್ ಆದಾಗ ಮಾತ್ರ. ಇಲ್ಲಿ RSS ಇರೋದಿಲ್ಲ. ಅದೇ ರೀತಿ ನೀವು 1980ರಲ್ಲಿ ಚಳವಳಿ ಶುರುವಾದಾಗ ಒಂದು ಮಾಸ್ ಮೊಬಿಲೈಸೇಷನ್ ಮಾಡೋದಕ್ಕೆ RSS ಏನ್ ಮಾಡುತ್ತೆ, ಶ್ರೀ ರಾಮ ಜನ್ಮಭೂಮಿ ಮುಕ್ತಿ ಯಜ್ಞ ಸಮಿತಿ ಅಂತ ಶುರು ಮಾಡುತ್ತೆ 1984ರಲ್ಲಿ. ಅದಕ್ಕೆ ಮಹಂತ ಅವಧ್ಯನಾಥ್ ಎನ್ನುವಂತ ಒಬ್ಬ ಚೀಫ್ ಮಾಡ್ತಾರೆ. ಇನ್ನೊಂದಿದೆ ನಿರ್ಮೋಹ ಅಖಾಡ ಅಂತ ಹೇಳ್ಬಿಟ್ಟು, ಅದು RSS ನ ಈ ರಾಮ ಜನ್ಮಭೂಮಿ ಚಳವಳಿಯ ಮುಖ್ಯ ಪಾತ್ರ ವಹಿಸಿತ್ತು. ಅದೀಗ ಕೋರ್ಟಿಗೆ ಹೋಗಿದೆ ಅನೇಕ ಕಾರಣಗಳಿಗೆ. ಈ ರಾಮ ಜನ್ಮಭೂಮಿಯ ಕಾನೂನು ಹೋರಾಟದಲ್ಲಿ ಮುಖ್ಯ ಪಾತ್ರ ವಹಿಸಿರುವಂತದ್ದೇ ನಿರ್ಮೋಹ ಅಕಾಡೆಮಿ. ಈ ನಿರ್ಮೋಹ ಅಕಾಡೆಮಿಗ ಗಲಾಟೆ ಮಾಡ್ತಾ ಇದ್ದಾರೆ, ತನಿಖೆ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರಿಗೂ RSS ಗೆ ಆಗ್ತಾ ಇಲ್ವಾ? ಅಂದ್ರೆ ಹಿಂದೂ ಧರ್ಮದಲ್ಲಿ ಒಳಗಿರುವಂತ ಸಂಘಟನೆಗಳ ನಡುವೆ ಒಂದು ತಿಕ್ಕಾಟ ಶುರುವಾಗಿದೆಯಾ? ಅಥವಾ ಯೋಗಿ ಆದಿತ್ಯನಾಥ್ RSS ನ ಕೇಳ್ದನೆ, ಕೇಂದ್ರದ ಮೋದಿ ಮತ್ತೆ ಶಾನ್ ನ ಕೇಳ್ದನೆ SIT ರಚನೆ ಮಾಡಿರುವಂತ ಸುದ್ದಿ ಇದೆ. ಅಂದ್ರೆ ಅವರ ಅರ್ಥ ಏನು, ನೇರವಾಗಿ ಈ ಹಗರಣವನ್ನ ಮೋದಿಯ ಬಾಗಿಲಿಗೆ ತಲುಪಿಸ್ತಾರ? ಮತ್ತೊಂದು ನೋಡಿ, ಈ ಇದೆಯಲ್ಲ, ಈ ಟ್ರಸ್ಟ್ ಇದೆಯಲ್ಲ, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇದೆಯಲ್ಲ, ಪಾಲಿಟಿಕಲಿ ಅಫಿಷಿಯಲಿ ತಾಂತ್ರಿಕವಾಗಿ ಇಟ್ ಈಸ್ ಲಿಂಕ್ಡ್ ವಿತ್ ದ PMO ಆಫೀಸ್, ಪ್ರೈಮ್ ಮಿನಿಸ್ಟರ್ ಆಫೀಸ್ ಜೊತೆಗೆ ಲಿಂಕ್ ಇದೆ. ಅದಕ್ಕೆ ನೇರವಾದ ಲಿಂಕ್ ಇದೆ. ಅದರ ಎಲ್ಲಾ ಆಗುವಗಳ ದಿನನಿತ್ಯದ ಒಂದು ವರದಿ PM ಹೋಗುತ್ತೆ. PMO ಅದನ್ನ ನಿಯಂತ್ರಣ ಮಾಡ್ತಾ ಇದೆ. PMO ನಿಯಂತ್ರಣ ಮಾಡ್ತಿದ್ಮೇಲೆ ಈ ಟ್ರಸ್ಟ್ ನ ಅಡಿಯಲ್ಲಿ ಭ್ರಷ್ಟಾಚಾರ ಆದಾಗ ತಾಂತ್ರಿಕವಾಗಿಯೂ PMO ಇದಕ್ಕೆ ಸಂಬಂಧ ಪಡುತ್ತೆ. PMO ಅಂದ್ರೆ ಪ್ರಧಾನಮಂತ್ರಿಗಳು ಇದಕ್ಕೆ ಸಂಬಂಧ ಪಡ್ತಾರೆ, ತಾತ್ವಿಕವಾಗಿ ಸಂಬಂಧ ಪಡ್ತಾರೆ, ತಾಂತ್ರಿಕವಾಗಿ ಸಂಬಂಧ ಪಡ್ತಾರೆ. ಈ ಪ್ರಶ್ನೆಗಳು ಕೂಡ ನಾವು ಕೇಳ್ಬೇಕಾ? PMO ಇಸ್ ಅ ಮೇನ್ ಕಲ್ಪ್ರಿಟ್ ಆಲ್ಸೋ. ಕರೆಕ್ಟ್, ಅದ್ ನಿಜ. ಈಗ ಇನ್ನೊಂದು ಪ್ರಶ್ನೆ, ಇಡೀ ದೇಶದಲ್ಲಿ ಜನ ಕೊಟ್ಟಿರುವ ತೆರಿಗೆ ಹಣ ಅವ್ಯವಹಾರ ಆಗಿದೆ ಅನ್ನೋದು ಪ್ರಾಥಮಿಕವಾಗಿ ಸಾಬೀತಾಗಿರೋದ್ರಿಂದ ಇಲ್ಲೊಂದು CBI ತನಿಖೆ ಬೇಡವಾ ಶ್ರೀಪಾದ್ ಭಟ್ರೆ? ಮತ್ತೆ ಯಾವುದೋ ಒಂದು ಮೂಡ ಪ್ರಕರಣದ ಸಿವಿಲ್ ಕೇಸ್ಗೆ ಬಂದು, ಭೂಮಿ ಕೇಸಿಗೆ ಬಂದು ED ಮಧ್ಯದಲ್ಲಿ ಕುತ್ಕೊಳ್ತೆ, ಇಲ್ಲಿ ನಿಜವಾಗಿಯೂ ಹಣದ ಅವ್ಯವಹಾರನೇ ನಡೆದಿರೋದು, ಹಣ ವರ್ಗಾವಣೆ ಆಗಿದೆ, ಯಾವ ರೀತಿ ಆಗಿದೆ ಅದು ಇನ್ನು ತನಿಖೆ ಆಗ್ಬೇಕು. ಅಲ್ಲಿ ED ಏನ್ ಮಲ್ಕೊಂಡಿದ್ಯಾ, ನಿದ್ದೆ ಮಾಡ್ತಾ ಇದೆಯಾ ED? ಇದು ಅಕ್ರಮ ಹಣ ವರ್ಗಾವಣೆ ಅಡಿಯಲ್ಲೂ ಬರುತ್ತೆ. ಇದು ಅಕ್ರಮ ಹಣ ವರ್ಗಾವಣೆ ಮನಿ ಲ್ಯಾಂಡ್ರಿಂಗ್ ಬರುತ್ತೆ. ED ತನಿಖೆನ ಆಗ್ಬೇಕು, CBI ತನಿಖೆನ ಆಗ್ಬೇಕು. ಅದ್ರ ಬಗ್ಗೆ ಯಾವ್ದು ಅನುಮಾನ ಇಲ್ಲ. ನಾನು ಹೇಳ್ತಿರೋದು ಆರ್ಥಿಕ ಅವ್ಯವಹಾರ ವಿಷಯ ಬಂದಾಗ ED ತನಿಖೆ ಆಗ್ಲೇಬೇಕು, CBI ತನಿಖೆ ಆಗ್ಲೇಬೇಕು. ಆದ್ರೆ ಅದು ನಿಷ್ಪಕ್ಷಪಾತದಿಂದ ಕೆಲಸ ನಿರ್ವಹಿಸ್ತಾ ಇರುವಂತದ್ದೇ ಒಂದು ಯಕ್ಷ ಪ್ರಶ್ನೆ. ಯಾಕಂದ್ರೆ ಅವೆರಡು ಕೇಂದ್ರದ ಅಡಿಯಲ್ಲಿ ಇರೋದ್ರಿಂದ ಅವ್ರು ತನಿಖೆ ಮಾಡಿದ್ರೆ ಮೊದಲು ತನಿಖೆ ಮಾಡ್ಬೇಕಾಗಿರೋದಿಲ್ಲಿ PMO ಆಫೀಸಲ್ಲಿ. ಅವ್ರು ತನಿಖೆ ಮಾಡಿದ್ರೆ ಮೊದಲು ತನಿಖೆ ಮಾಡುವುದಲ್ಲಿ ಗೃಹ ಇಲಾಖೆಗೆ. ಅವ್ರು ತನಿಖೆ ಮಾಡಿದ್ರೆ ಮೊದಲು ಕರಿಬೇಕಾಗಿತ್ತು ತಮ್ಮ ತನಿಖೆ ಇದಕ್ಕೆ ಪ್ರಶ್ನೆಗೆ ನರೇಂದ್ರ ಮೋದಿ ಅವ್ರನ್ನೇ ಕರಿಬೇಕಾಗತ್ತೆ, ಅದು ಮೋಹನ್ ಭಾಗವತ್ ಅವ್ರನ್ನೇ ಕರಿಬೇಕಾಗತ್ತೆ. ಇಷ್ಟೆಲ್ಲ ಮಾಡುತ್ತೆ ಅದು ನಿಷ್ಪಕ್ಷಪಾತದಿಂದ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಸಾಧ್ಯವೇ ಇಲ್ಲ. ಯಾರು ಇರುವಂತ ಸ್ಥಿತಿಯಲ್ಲಿ ನಾವಿದೀವಿ. ಮತ್ತೊಂದು ನಿರೇಶನ್ ಏನ್ ಕಟ್ತಾ ಇದ್ದಾರೆ, ಈ CT ರವಿ ಅಂತ ಹೇಳಿಕೆ, ಕ್ಷುಲ್ಲಕವಾದಂತ ಬಾಲಿಶವಾದಂತಹ ಹೇಳಿಕೆ ನೋಡ್ತಾ ಇದೀವಿ. ಏನೋ ನೀವೇನ್ ದೇಣಿಗೆ ಕೊಟ್ಟಿಲ್ಲ, ನೀವ್ ಯಾಕೆ ಮಾತಾಡ್ತೀರಾ? ಇದು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದೆ, ನೀವ್ ಯಾಕೆ ಮಾತಾಡ್ತೀರಾ? ಆದ್ರೆ ಹಿಂದೂಗಳೆಲ್ಲ ಒಂದು ಅಂತಂದಾಗ ದೇಣಿಗೆ ಕೊಟ್ಟಿರೋರು ಬರ್ತಾರೆ, ದೇಣಿಗೆ ಕೊಟ್ಟಿಲ್ದಿರೋರು ಬರ್ತಾರೆ. ಹಿಂದೂಗಳೆಲ್ಲ ಅಂತ ಒಂದೊಂದು ತೇಬಿಟ್ಟು ಮುಸ್ಲಿಮರ ಮೇಲೆ ಎತ್ ಕಟ್ಬೇಕಾದಾಗ
ದೇಣಿಗೆ ಕೊಟ್ಟಿರೋರು ಬರ್ತಾರೆ, ಕೊಟ್ಟಿಲ್ದಿರೋರು ಬರ್ತಾರೆ. ಆದ್ರೆ ಅವ್ಯವಹಾರ ಆದಾಗ ದೇಣಿಗೆ ಕೊಟ್ಟಿರೋರು ಮಾಡ್ತಾರೆ. ಆದ್ರೆ ಎಲ್ಲವನ್ನು ನಾವು ಬಯಲುಗೊಳಿಸ್ಬೇಕಾಗಿದೆ. ಇವೆಲ್ಲ ಸಮಗ್ರವಾಗಿ ಜನಗಳು ಇಲ್ಲಿ ನಮ್ಮ ಮುಂದಿರುವಂತ ದೊಡ್ಡ ಮಿತಿ ಅಂತಂದ್ರೆ ನಮ್ಗೆ ನೆರೇಷನ್ ಕಟ್ಟೋದಕ್ಕೆ ಆಗ್ತಾ ಇಲ್ಲ. ಕಟ್ಟೋದಕ್ಕೆ ಯಾಕೆ ಆಗ್ತಾರೆ? ನಮ್ಮ ಹತ್ರ ಒಂದು ಮೀಡಿಯಾ ಇಲ್ದಿರ್ಬೋದು, ಏನು ಗೊತ್ತಿಲ್ಲ, ಅನೇಕ ಕಾರಣಗಳಿದಾವೆ. ಇಷ್ಟೊತ್ತಿಗೆ ಒಂದು ದೊಡ್ಡ ಜನಗಳು ರೊಚ್ಚಿಗೇಳ್ಬೇಕಾಗಿತ್ತು. ನಾನು ಕೆಲವು ಯೂಟ್ಯೂಬ್ ಗಳನ್ನ ನೋಡ್ತಾ ಇದ್ದೆ. ಯೂಟ್ಯೂಬ್ನವ್ರು ಪಾಪ ಉತ್ತರ ಪ್ರದೇಶದ ಒಂದು ಕೆಲವು ಯೂಟ್ಯೂಬ್ ಇದೆ, ಸರ್ ನೆನಪಿಲ್ಲ ನನಗೆ. ಜನಗಳನ್ನ ಸಂದರ್ಶನ ಮಾಡ್ತಾ ಇದ್ದಾರೆ. ಅದರಲ್ಲಿ 10ರಲ್ಲಿ 5 ಜನಗಳು ಹೇಳ್ತಿರೋಂಥದ್ದು ತನಿಖೆ ಆಗ್ಲಿ ಬಿಡಿ, ಅವ್ಯವಹಾರ ಆಗಿದೆ ಅಂತ ಹೆಂಗ್ ಸಾಬೀತುಪಡಿಸ್ತೀರಾ, ತನಿಖೆ ಆಗ್ಲಿ, ವರದಿ ಬರ್ಲಿ, ಆ ತರದ ಮಾತಾಡ್ತಿದ್ದಾರೆ. ಈ ತರದ ಒಂದು ಮನಸ್ಥಿತಿ ಇವತ್ತು ವ್ಯವಸ್ಥೆಯಲ್ಲಿದೆ. ಇದು ಇವರಿಗೆ ರಕ್ಷೆ ಆಗಿರುವಂತದ್ದು. RSS ಗೆ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಮತ್ತು ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವ್ರಿಗೆಲ್ಲ ರಕ್ಷಣೆ ಕೊಡ್ತಿರುವಂತದ್ದು ಯಾವುದೇ ತನಿಖಾ ಸಂಸ್ಥೆ ಅಲ್ಲ, ಜನರ ಮನಸ್ಥಿತಿ ಸಹ ಕಾರಣ ಆಗಿದೆ. ಈ ಜನರ ಮನಸ್ಥಿತಿಯನ್ನು ಬದಲಾಯಿಸೋದು ನಮ್ಗೆ, ಅದಕ್ಕೊಂದು ನೆರೇಷನ್ ಕಟ್ಬೇಕಾಗಿದೆ. ಆದ್ರೆ ಏನೇ ಆದ್ರೂ ಕೂಡ ಶ್ರೀಪಾದ್ ಭಟ್ ಅವರೇ, ಒಂದಷ್ಟು ಜನರ ಭ್ರಮೆ ಕಳಚಿ ಬಿದ್ದಿದ್ಯಾ ಬಿಜೆಪಿ RSS ಕುರಿತ ಅವರ ನಿಲುವು ಮತ್ತು ರಾಮ ಧರ್ಮವನ್ನ ಇಟ್ಕೊಂಡು ಮಾಡ್ತಿದ್ದ ರಾಜಕೀಯ. ಒಂದಷ್ಟು ಜನರ ಮನಸ್ಥಿತಿ ಬದಲಾಗಿಲ್ಲ ಅಂತ ಅನ್ಕೊಂಡ್ರೆ, ಅದ್ರ ಜೊತೆ RSS ಬಿಜೆಪಿಗೆ ತೀವ್ರ ಮುಖಭಂಗ ಆಗಿದ್ಯಾ? ರಾಮನ ಹೆಸರಲ್ಲಿ ಹಣ ಕೇಳಿ, ರಾಮನ ಹೆಸರಲ್ಲಿ ರಾಜಕೀಯ ಮಾಡಿ, ರಾಮನ ಹಣನೇ ತಿಂದು ದೋಚಿದ್ದಾರೆ, ತಿಂದು ತೆಗ್ಬಿಟ್ಟಿದ್ದಾರೆ ಅಂತಂದ್ರೆ ಉತ್ತರ ಕೊಡೋಕ್ ಆಗದೆ ಇರೋ ಸ್ಥಿತಿಗೆ ಬಂದ್ ತಲುಪಿದ್ಯಾ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನನಗೆ ಮೇಲ್ನೋಟಕ್ಕೆ ಕಾಣುವಂತೆ 2027ರ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಬಿಜೆಪಿಗೆ ಒಂದು ಕೌಂಟರ್ ಆಗುವ ಸಾಧ್ಯತೆಗಳು ಇದಾವೆ. ಮೇಲ್ನೋಟಕ್ಕೆ ಕಾಣುವಂತೆ ಚುನಾವಣೆಗೆ ಇದೊಂದು ಇಶ್ಯೂ ಆಗುತ್ತೆ. ವಿರೋಧ ಪಕ್ಷಗಳಾದಂತಹ ಸಮಾಜವಾದಿ ಪಾರ್ಟಿ ಮತ್ತೆ BSP ಮತ್ತೆ ಕಾಂಗ್ರೆಸ್ ಇದನ್ನ ನೆರೇಷನ್ ಕಟ್ಟಿದ್ರೆ ಒಂದು ಖಂಡಿತವಾಗಿ ಚುನಾವಣಾ ವಿಷಯ ಆಗುತ್ತೆ. ಯೋಗಿ ಆದಿತ್ಯನಾಥ್ ಅದರ ಮೇಲೆ ಟಾರ್ಗೆಟ್ ಇಟ್ಕೊಂಡು ಇವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದು ಒಂದು. ಇಲ್ಲಿ ಜನಗಳ ಮೇಲೆ ಪರಿಣಾಮ ಬೀರಿದ್ಯಾ, ಜನಗಳು ಪ್ರಶ್ನಿಸಕ್ಕೆ ಶುರು ಮಾಡಿದಾರ ಎನ್ನುವುದಕ್ಕೆ ನಮ್ಗೆ ಒಂದು ಸಾಕ್ಷಿ, ಉದಾಹರಣೆಗಳು ಬೇಕು, ಸಾಕ್ಷಿ ಬೇಕಾಗುತ್ತೆ. ಎಲ್ಲೆಲ್ಲಿ ಸಿಗುತ್ತೆ ನಮ್ಗೆ? ನೀವು ಪಬ್ಲಿಕ್ ಅಲ್ಲಿ, ಪಾರ್ಕ್ಗಳಲ್ಲಿ, ಬಸ್ಗಳಲ್ಲಿ, ರೈಲ್ವೆ ಅಂದ್ರೆ ಎಲ್ಲೆಲ್ಲೇ ಜನ ಚರ್ಚೆ ಮಾಡಕ್ ಶುರು ಮಾಡಿದ್ರೆ ಹೌದು ಇದು ಒಂದು ದೊಡ್ಡ ಮಟ್ಟದ ಹಗರಣ ಆಗಿದೆ ಅಂತ ಅನ್ಸುತ್ತೆ. ನೀವು ಬಹಳ ದೂರ ಹೋಗೋದ್ ಬೇಡ. 2011ರ ಸ್ಪೆಕ್ಟ್ರಮ್ ಹಗರಣ, ಕಲ್ಲಿದ್ದಲು ಹಗರಣ ಆದಾಗ, ಇಂಡೈರೆಕ್ಟ್ ಕರಪ್ಷನ್ ಆದಾಗ ಆತರ ಚರ್ಚೆ ಆಗ್ತಾ ಇತ್ತು ಬೀದಿಗಳಲ್ಲಿ. ಮಿಡ್ಲ್ ಕ್ಲಾಸೇ, ನಾನು ಹೇಳ್ತಿರುವಂತದ್ದು ಮಿಡ್ಲ್ ಕ್ಲಾಸ್ ಬಗ್ಗೆನೆ ಮಾತಾಡ್ತಾ ಇದ್ರು, ಬೀದಿಗಳಲ್ಲಿ ಚರ್ಚೆ ಮಾಡ್ತಾ ಇದ್ರು. ಅಥವಾ JP ಚಳುವಳಿ ಆದ್ರೆ 1975 ಕೂಡ ಆತರದ ಇಲ್ಲಿ ಆ ತರದ ವಾತಾವರಣ ಕಾಣ್ತಾ ಇಲ್ಲ. ನೀ ಬೆಳಿಗ್ಗೆ ನೀವು ಪಾರ್ಕ್ ಅಲ್ಲಿ ನೋಡಿ ಅದ್ಯಾವ್ದು ಚರ್ಚೆ ಆಗ್ತಾ ಇಲ್ಲ. ಅಥವಾ ಇನ್ನೊಂದು ನಾವು ಮೆಜರ್ ಮಾಡ್ಬೋದು ಇದರ ಪರಿಣಾಮ ಅನ್ನೋದಂದ್ರೆ ಎಲೆಕ್ಷನ್, ಚುನಾವಣೆ. ಸಹಜವಾಗಿ ಅದೊಂದು ಬಂದ್ಬಿಟ್ಟಿದೆ ಇವತ್ತು ಇಂಡಿಯಾದಲ್ಲಿ. ಅದೊಂದು ನೆರೇಷನ್, ಏನೇ ಒಂದು ಪಕ್ಷದ, ರಾಜಕೀಯ ಪಕ್ಷದ ಅಥವಾ ಸರ್ಕಾರದ ಒಂದು ಕಾರ್ಯವನ್ನ ನೀವು ಗೊತ್ತಾಗ್ಬೇಕು, ಅದರ ಫಲಶ್ರುತಿ ಅಂತಂದ್ರೆ ಚುನಾವಣೆ ಅಂತ ಒಂದು ಆಗೋಗ್ಬಿಟ್ಟಿದೆ. ಚುನಾವಣೆಯಲ್ಲಿ ಬಂದ್ರೆ ಇವ್ರು ಸೋತ್ರೆ ಅದರ ಎಫೆಕ್ಟ್ ಆಗಿದೆ ಅಂತ ಅರ್ಥನೆ, ಸೋಲಿಲ್ಲ ಅಂದ್ರೆ ಎಫೆಕ್ಟ್ ಆಗಿಲ್ಲ ಅಂತ ಅರ್ಥನೆ. ಅದು ಬಹಳ ದೂರ ಇದೆ. ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ನೆರೇಷನ್ ಬರ್ತಾ ಇಲ್ಲ. ಇದು ಕೇವಲ ಆರ್ಥಿಕ ಹಗರಣದ ನೆರೇಷನ್ ಬಂದ್ರೆ ಬಿಜೆಪಿ ಬಹಳ ಈಸಿಯಾಗಿ ತೇಲ್ಬಿಡುತ್ತೆ. ಅದಕ್ಕೆ ದೊಡ್ಡ ವಿಷಯನೇ ಅಲ್ಲ, ಅದು ದೊಡ್ಡ ಈಸಿಯಾಗಿ ತೇಲುತ್ತೆ. ಇದು ಐಡಿಯಾಲಜಿಕಲ್ ಅಂಡ್ ಪಾಲಿಟಿಕಲ್ ನೆರೇಷನ್ ಆಗ್ಬೇಕು. ಐಡಿಯಾಲಜಿಕ್ ನೀವು ಫಸ್ಟ್ ಆಫ್ ಆಲ್ ರಾಮ ಜನ್ಮಭೂಮಿನೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಲ್ಲ, ಅದು ಆಂಟಿ ಕಾನ್ಸ್ಟಿಟ್ಯೂಷನ್. ಇವತ್ತು ಆ 7 ಸ್ಥಿತಿಯಲ್ಲಿ ನಮ್ಗೆ ಇಲ್ವೇ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ನಾವರೇ ಹೋಗ್ಬಿಟ್ಟು ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋಂತ ಉದಾಹರಣೆಗಳು ಇದಾವೆ. ಹೀಗಿದ್ದಾಗ ಅದು ಒಂದು ರಾಮ ಜನ್ಮಭೂಮಿ ಬಗ್ಗೆ ಚರ್ಚೆ ಮಾಡುವ ಸ್ಥಿತಿಯಲ್ಲಿ ನಾವು ಇಲ್ವೇ ಇಲ್ಲ. ಹೀಗಾಗಿ ಇದಕ್ಕೆ ಒಂದು ಐಡಿಯಾಲಜಿಕಲ್ ನೆರೇಷನ್ ಕಟ್ಟೋದು ಹೇಗೆ, ಎಲ್ಲಿಂದ ಕಟ್ತೇವೆ, ಅದು ನಮಗಿರುವಂತಹ ಮುಖ್ಯ ಸವಾಲು. ಒಂದು ಪಾಲಿಟಿಕಲ್ ನೆರೇಷನ್ ಆಗ್ಬೇಕಿದೆ. ಎಲ್ಲಿವರೆಗೂ ಇದು ಪಾಲಿಟಿಕಲ್ ನೆರೇಷನ್ ಆಗೋದಿಲ್ವೋ ಅಲ್ಲಿವರೆಗೂ ಜನಗಳು ಇದರ ವಿರುದ್ಧ ಪ್ರತಿಭಟಿಸ್ತಾರಂತ ನನಗೆ ನಂಬಿಕೆ ಇಲ್ಲ. ಪಾಲಿಟಿಕಲ್ ನೆರೇಷನ್ ಕಟ್ಬೇಕಾಗಿರೋದು ಯಾರು? ವಿರೋಧ ಪಕ್ಷಗಳು. ಇದುವರೆಗೂ ನಾನು ಯಾವುದೇ ವಿರೋಧ ಪಕ್ಷ ಇದರ ಕುರಿತಾಗಿ ಪಾಲಿಟಿಕಲ್ ನೆರೇಷನ್ ಕಟ್ತಾ ಇದೆ ಅಂತ ನಾನು ಹೇಳಿಲ್ಲ. ನನಗಂತೂ ಕಾಣ್ತಾ ಇಲ್ಲ, ನಿಮಗ್ ಗೊತ್ತಿದೆ. ಸದ್ಯಕ್ಕೆ ಮಾತಾಡ್ತಿರೋದು ಒಂದು ವ್ಯಂಗ್ಯ ಅಂತಂದ್ರೆ ಶಿವಸೇನಾ, ಉದ್ಧವ್ ಠಾಕ್ರೆ ಬಣದ ಶಿವಸೇನಾ ಮಾತಾಡ್ತಾ ಇದೆ. ಅದು ಯಾವ ತರ ಪಾಲಿಟಿಕಲ್ ನೆರೇಷನ್ ಕಟ್ತಾ ಇದೆ? ನಾನು ದೇಣಿಗೆ ಕೊಟ್ಟಿದ್ದೀನಿ ಆ ರಾಮ ಜನ್ಮಭೂಮಿ ಚಳುವಳಿಗೆ, ಮಂದಿರ ಕಟ್ಟೋದಕ್ಕೆ, ಹೀಗಾಗಿ ನನಗೆ ಕೇಳ ಹಕ್ಕಿದೆ ಅಂತ ಹೇಳ್ಬಿಟ್ಟು ಅದು ಒಂದು ರೀತಿಯ ಪಾಲಿಟಿಕಲ್ ನೆರೇಷನ್ ಕಟ್ತಾ ಇದೆ. ನಾವು ಇದು ಮತ್ತೊಂದಿಷ್ಟು ಡೈಲ್ಯೂಟ್ ಮಾಡುತ್ತಿದೆ ಐಡಿಯಾಲಜಿಕಲ್ ನೆರೇಷನ್. ಹಂಗೆ ನೋಡಕ್ ಹೋದ್ರೆ ಸ್ವಲ್ಪ ಸಮಯ ಕಡಿಮೆ ಇದೆ. ಬಟ್ ಕೊನೆಯದಾಗಿ SP ಇದ್ದಿದ್ರಲ್ಲಿ ಬೇರೆ ರೀತಿ ನೆರೇಷನ್ ಹೊರಟೋಗ್ತಿದೆ. ಈಗ ಆಮ್ ಆದ್ಮಿ ಪಕ್ಷ ಇವತ್ತು ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ, ನಾವು ನಿಜವಾದ ಸನಾತನಿಗಳು, ಸನಾತನ ಧರ್ಮವನ್ನ, ಸನಾತನ ಸಂಸ್ಕೃತಿಯನ್ನ ನಾವು ಕಾಪಾಡ್ತಿರೋದು ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಅವ್ರದ್ದು ಇನ್ನೊಂಥರ ನೆರೇಷನ್. SP ಮಾತ್ರ ದೇಣಿಗೆ, ನೇಷನ್ ಮೇಲಿಲ್ಲ, ಡೊನೇಷನ್ ಮೇಲಿದೆ, ಈ ತರದ ಪದಗಳನ್ನು ಉಪಯೋಗಿಸ್ತಿದ್ದಾರೆ. ಮತ್ತೆ ಹೆಚ್ಚು ಅವ್ರ ಮೇಲೆ ತಂತ್ರಗಾರಿಕೆಯಿಂದ ಟ್ಯಾಕಲ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಲಾಸ್ಟ್ ವರ್ಡ್ ಶ್ರೀಪಾದ್ ಭಟ್ರೆ. ಹೌದು, ನಾನ್ ಹೇಳ್ತೀನಲ್ಲ, ನನಗೆ ಐಡಿಯಾಲಜಿಕಲ್ ನೆರೇಷನ್, ಪಾಲಿಟಿಕಲ್ ನೆರೇಷನ್ ಮುಖ್ಯ ಆಗಿರೋದ್ರಿಂದ ನಾವು ಆಪ್ನ ನಂಬಕ್ ಸಾಧ್ಯವೇ ಇಲ್ಲ.
ಎಲ್ಲಿವರೆಗೂ ಅದು ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದಾಗ ತನ್ನ ಪ್ರಣಾಳಿಕೆಯಲ್ಲಿ ನಿಮ್ಗೆ ರಾಮ ಜನ್ಮಭೂಮಿಗೆ ಬಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ರಾಮ್ ಭಕ್ತ ಸನಾತನ ಅಂತ ಈಗ ಹೇಳ್ತಾ ಇದ್ದಾರೆ. ದೇ ಆರ್ ವೆರಿ ಡೇಂಜರಸ್, ಅಥವಾ ಈಕ್ವಲಿ ಡೇಂಜರಸ್ ಆಸ್ ಬಿಜೆಪಿ. ನಮಗೆ ಪಾಲಿಟಿಕಲ್ ಐಡಿಯಾಲಜಿಕಲ್ ನರೇಷನ್ ಡ್ಯಾಮೇಜ್ ಮಾಡ್ಬಿಡ್ತಾರೆ ಅವರು. ಸೊ ಆಪ್ ಆಗ್ಲಿ ಅಥವಾ ಉದ್ಭವ ಠಾಕ್ರೆ ಮಾಡೋದು ಅವ್ಯಾವನು ಇವತ್ತಿನ ಈ ಭ್ರಷ್ಟಾಚಾರದ ನೆಪದಲ್ಲಿ ನಡೀತಿರುವಂತದಕ್ಕೆ ಮುಖ್ಯಮುಖಿ ಆಗೋದಕ್ಕೆ ಅವರು ಯಾವತ್ತೂ ನಮಗೆ ಒಂದು ಜೊತೆಗೆ ಇರಕ್ ಸಾಧ್ಯ ಇಲ್ಲ. ಎಸ್ ಪಿಗೆ ಒಂದು ಇತಿಹಾಸ ಕೂಡ ಇದೆ. ಯಾಕಂದ್ರೆ ರಾಮ ಜನ್ಮಭೂಮಿ ಚಳವಳಿ ಆದಾಗ ಅರೆಸ್ಟ್ ಮಾಡಿಸಿದ್ದು ಆಗಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಅಂತವ್ರು. ಹೀಗಾಗಿ ಅವ್ರಿಗೊಂದು ಲಗೇಜ್ ಇದೆ. ಅದು ಲಗೇಜ್ ನೆಗೆಟಿವ್ ಪಾಸಿಟಿವ್ ಗೊತ್ತಿಲ್ಲ, ಒಂದು ಲಗೇಜ್ ಇದೆ. ಯಾವತ್ತಿಗೂ ಐಡಿಯಾಲಜಿಕಲಿ ಆಪೋಸ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಒಂದು ಲಗೇಜ್ ಇದೆ. ಆದ್ರೆ ಅದೇ ಮುಲಾಯಂ ಸಿಂಗ್ ಯಾದವ್ಗೆ ಪದ್ಮವಿಭೂಷಣನು ಯಾವ್ದೋ ಪ್ರಶಸ್ತಿ ಕೊಟ್ರೆ 2023 ಇದೇ ಬಿಜೆಪಿ. ಈ ಲಗೇಜ್ ಅನ್ನ ಡೈಲ್ಯೂಟ್ ಮಾಡೋದಕ್ಕೆ, ಈ ಐಡಿಯಾಲಜಿಕನ್ನ ಬ್ಲೆಂಡ್ ಮಾಡೋದಕ್ಕೆ. ಮತ್ತೆ 2027 ಚುನಾವಣೆ ಇರೋದ್ರಿಂದ ಮುಲಾಯಂ ಸಿಂಗ್ ಯಾದವ್ 1990 ದಶಕದಲ್ಲಿ ತಗೊಂಡ ಐಡಿಯಾಲಜಿಕಲ್ ಸ್ಟ್ಯಾಂಡ್ ನ ಈಗ ಅಖಿಲೇಶ್ ಯಾದವ್ ತೊಗೊಳಕ್ ಸಾಧ್ಯ ಇಲ್ಲ. ವೆರಿ ಡಿಫಿಕಲ್ಟ್ ಟು ಟೇಕ್ ದ ಸ್ಟ್ಯಾಂಡ್. ಕನಿಷ್ಠ ನಾವು ಬಯಸುವಂತಹ ಒಂದು RSS ನ ಪ್ರಶ್ನೆ ಮಾಡುವಂತಹ ಒಂದು ಐಡಿಯಾಲಜಿಗೆ ಒಂದು ವೇದಿಕೆ ಕೊಟ್ರೆ ಸಾಕು ನಮಗೆ. ಜಸ್ಟ್ ಈಸ್ ಗಿವ್ ದ ಓಪನಿಂಗ್ ಕೊಟ್ರೆ ಸಾಮಾಜಿಕ ಸಂಘಟನೆ ಮತ್ತು ಕಾಂಗ್ರೆಸ್, ನನ್ ಮತ್ತೆ ಕಾಂಗ್ರೆಸ್ ಮೇಲೆ ಕೇಳ್ತಿರುವಂತದ್ದು, ಕಾಂಗ್ರೆಸ್ಗೆ ಇದೊಂದು ಅವಕಾಶ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಆಲ್ರೆಡಿ RSS ಐಡಿಯಾಲಜಿ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಉತ್ತರ ಪ್ರದೇಶವನ್ನ ತನ್ನ ಚುನಾವಣೆ ಐಡಿಯಾಲಜಿಗೆ ಆಗಿ ಕಾಂಗ್ರೆಸ್ ಇದನ್ನ ಬೇಸ್ ಮಾಡ್ಕೊಳುತ್ತಾ ಅನ್ನೋದು ಪ್ರಶ್ನೆ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ. ಶ್ರೀಪಾದ್ ಭಟ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ನಮಸ್ಕಾರ. ಥ್ಯಾಂಕ್ ಯು.